ಇಲ್ಲಿಂದ ನೋಡ್ಕೊಂಡು ದಸರಾ ನೋಡ್ತಾ ಇದ್ದೀವಿ. ಸೊ ಸ್ತಬ್ಧ ಚಿತ್ರಗಳು ಏನೇನು ಇದ್ದಾವೆ ಅನ್ನೋದನ್ನು ಒಂದೊಂದು ಹೇಳ್ತಾ ಇದ್ವಿ. ಈಗ ಮೊದಲನೇದಾಗಿ KSRTC ಹೋಯಿತು. ಒಟ್ಟು 58 ಸ್ತಬ್ಧ ಚಿತ್ರಗಳಿರೋದು. ಮೊದಲನೇದಿಗೂ ನಿಶಾನೆ ಆನೆಗಳು ಹೋಗುತ್ತೆ, ಅದಾದ ನಂತರ ಕಲಾ ತಂಡಗಳು, ಅದಾದ ನಂತರ ಸ್ತಬ್ಧ ಚಿತ್ರಗಳೆಲ್ಲವೂ ಕೂಡ ಒಂದೊಂದಾಗಿ ಹೋಗುತ್ತೆ. ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗ್ತೀವಿ, ಯಾವ್ಯಾವ ಸ್ತಬ್ಧ ಚಿತ್ರಗಳು ಬರುತ್ತೆ ಇದರಲ್ಲಿ ಇನ್ ಡೀಟೇಲ್ ಆಗಿ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಇದ್ದಾರೆ, ಡಾಕ್ಟರ್ ಶ್ರೀಧರ್ ಎಚ್ ಅವರು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇತಿಹಾಸದ ಬಗ್ಗೆ ಏನಾದರೂ ಇದ್ದರೆ ಆ ಸ್ತಬ್ಧ ಚಿತ್ರಗಳಲ್ಲಿ ಅವುಗಳ ಬಗ್ಗೆ ಹೇಳ್ತಾ ಮಾಹಿತಿ ಕೊಡ್ತಾ ಹೋದರೆ ನಿಮಗೂ ಕೂಡ ಅಲ್ಲೋದ್ರೆ ನೀವು ಬರೀ ಸ್ತಬ್ಧ ಚಿತ್ರ ನೋಡಬಹುದು. ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ ಪಬ್ಲಿಕ್ ಟಿವಿಯನ್ನು ನಿಮಗೆ ಅದರ ಹಿನ್ನೆಲೆನೂ ಸಿಗುತ್ತೆ, ಸ್ತಬ್ಧ ಚಿತ್ರಗಳ ದೃಶ್ಯವೂ ಕೂಡ ಸಿಗುತ್ತೆ, ಅದ್ರ ಜೊತೆಗೆ ಮಾಹಿತಿಯೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ದೇಶ ವಿದೇಶಗಳಿಂದ ಈಗ ಬರ್ತದೆ. ಎಸ್, HAL ಬಗ್ಗೆ ಹೇಳೋದಾದ್ರೆ ನಿಮಗೆ ಇದು ಪ್ರಥಮ ಬಾರಿಗೆ ಮೈಸೂರು ದಸರಾದಲ್ಲಿ ಕಾಣಿಸಿಕೊಳ್ಳುತ್ತಾ ಇರೋದು. ಪ್ರಥಮ ಬಾರಿಗೆ HAL ಅದು. ಸೊ ಈ ಸಂದರ್ಭದಲ್ಲಿ ಯುದ್ಧ ವಿಮಾನದ ಪ್ರತಿಕೃತಿ ಮಾದರಿಗಳನ್ನೆಲ್ಲ ಪ್ರದರ್ಶನ ಮಾಡಿದ್ದಾರೆ. ಲಘು ಯುದ್ಧ ಹೆಲಿಕಾಪ್ಟರು ಜೊತೆಗೆ LHH ಧ್ರುವ ಹೆಲಿಕಾಪ್ಟರ್ ಕೂಡ ಇದೆ. ಸೊ ತೇಜಸ್ ಕೂಡ ಇದೆ. ಹಲವು ರೀತಿಯಾದಂಥ ಮಾದರಿಗಳನ್ನು ಇಟ್ಟಿದ್ದಾರೆ, ವೀಕ್ಷಿಸಬಹುದು. ಅಲ್ಲಿಗೆ ನೀವು ನೋಡ್ತಾ ಇದ್ದೀರಾ. ಮೈಸೂರು ಮಹಾರಾಜರ ಕೊಡುಗೆಯನ್ನು ಕೂಡ ಇದು ಸ್ಮರಿಸುತ್ತೆ. ಯಾಕೆ ಅಂತಂದರೆ HAL ಅಂತಂದರೆ ನಿಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ನೆನಪು ಮಾಡ್ಕೊಳ್ಬೇಕಾಗಿರೋದೇ ಮೈಸೂರು ಮಹಾರಾಜರನ್ನ ಈ ವಿಚಾರದಲ್ಲಿ. ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಯಾರು ಅಂತಂದರೆ ಕೇಂದ್ರ ಸರ್ಕಾರ ರೀ, ಅವಾಗಿದ್ದು ಕಾಂಗ್ರೆಸ್ ಅಂತ ಹೇಳ್ತಾರೆ. ಬಟ್ ಹಂಗಲ್ಲ, ಮಹಾರಾಜರ ಕೊಡುಗೆ HAL ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇರೋದು. ಅವಾಗ ಮಿರ್ಜಾ ಇಸ್ಮಾಯಿಲ್ ರವರು ದಿವಾನರಾಗಿದ್ದರು. 1939ರಲ್ಲಿ ನೋಡಿ, ಎರಡು ಅದ್ಭುತಗಳು ನಾಲ್ವಡಿಯವರಿಂದ ಡಿಸೈಡ್ ಆಗುತ್ತೆ. ಒಂದು HAL, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ಎರಡನೇದು ಇವತ್ತಿನ ಜೋಗ್ ಫಾಲ್ಸ್ ಏನಿದೆಯಲ್ಲ, ನಾವು ಲಿಂಗನಮಕ್ಕಿ ಏನು ಹೇಳ್ತೀವಲ್ಲ, ಅಲ್ಲಿ ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್. ಅವೆರಡೂ ಕೂಡ ಐತಿಹಾಸಿಕವಾದಂಥ ಶಂಕುಸ್ಥಾಪನೆಗಳು, ನಿರ್ಧಾರಗಳು ನಾವು ಮರೆಯೋಕೆ ಆಗೋದಿಲ್ಲ. ಏಕೆಂದರೆ ಅದಕ್ಕಿಂತ ಮುಂಚೆ ನಾವು ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿದ್ದಾಗ ಇನ್ನು ನಾಲ್ವಡಿಯವರು ಪ್ರಬುದ್ಧರಾಗಿ ಆಡಳಿತ ಮಾಡ್ತಾ ಇರಲಿಲ್ಲ. 1899 ಆವಾಗ ನಾವು ಸಿಂಶಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಉದ್ಘಾಟನೆ ನೋಡಿದ್ವಿ. ಅವತ್ತಿನ ಸಂದರ್ಭದಲ್ಲಿ ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನೆ ಘಟಕ. ಬಟ್ ಇದನ್ನ ಆರಂಭ ಮಾಡೋದಕ್ಕೂ ಒಂದೇನೋ ಕಾರಣ ಇದೆ, ನಾನು ಕೇಳ್ಬಿಟ್ಟೆ, ಅದನ್ನು ಮರ್ತು ಬಿಟ್ಟಿದ್ದೀನಿ. ಇದಕ್ಕೇನೋ ಒಂದು ಟ್ರಿಗರ್ ಆಗುತ್ತೆ ಮಾನ್ಯ ಮೈಸೂರು ಮಹಾರಾಜರಿಗೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಯಾವುದೋ ದೇಶಕ್ಕೆ ಏನೋ ಕೇಳದಂತ ಸಂದರ್ಭದಲ್ಲಿ ಫ್ರಾನ್ಸ್ಗೆ ಏನೋ ಕೇಳಿದಾಗ ಆಗಲ್ಲ ಅಂದಿದ್ದಕ್ಕೋಸ್ಕರ ಅವಾಗ ಇದನ್ನ ಶುರು ಮಾಡ್ತಾರೆ. HAL ಅಂದ್ರೆ ರಾಕೆಟ್ ತಂತ್ರಜ್ಞಾನ. ಈಗ ಏನಾಗಿದೆ ಅಂದ್ರೆ ಟಿಪ್ಪು ಕಾಲದಲ್ಲೇನೆ ಈಗ ಆಲ್ರೆಡಿ ರಾಕೆಟ್ ತಂತ್ರಜ್ಞಾನದ ಪರಿಚಯ ಆಗಿದ್ರಿಂದ ಎಲ್ಲೋ ಒಂದು ಕಡೆ ಪಾಶ್ಚಾತ್ಯ ಮಾದರಿಯ ರಾಕೆಟ್ ತಂತ್ರಜ್ಞಾನವನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಮಹಾರಾಜರು ಬಯಸಿದಾಗ ಅಲ್ಲಿಂದ ಅವರಿಗೆ ಪೂರಕವಾದಂತಹ ಪ್ರತಿಕ್ರಿಯೆಗಳು ಬರೋದಿಲ್ಲ. ಅದನ್ನೇ ಒಂದು ಸವಾಲಾಗಿ ಮಾಡ್ಬಿಟ್ಟು ಅವರು ಬೆಂಗಳೂರನ್ನ ಆಯ್ಕೆ ಮಾಡಿಕೊಂಡು ಇವತ್ತು ನೋಡಿ, ಇವತ್ತು ಇಂಡಿಯನ್ ಡಿಫೆನ್ಸ್ ಏನಿದೆಯಲ್ಲ, ಭಾರತೀಯ ವಾಯುಸೇನೆ ಇರ್ಬೋದು, ರಕ್ಷಣಾ ಇಲಾಖೆ, ಮೊದಲು ಏನೇ ಯುದ್ಧ ವಿಮಾನಗಳ ಆರ್ಡರ್ ಬಂದ್ರು ಕೂಡ ನೆನಪಾಗದೆ HAL. ಎಕ್ಸಾಕ್ಟ್ಲಿ. BML ಸ್ತಬ್ಧ ಚಿತ್ರ ನೋಡ್ತಾ ಇದ್ದೀವಿ. ಭಾರತ್ ಮೂವರ್ಸ್ ಲಿಮಿಟೆಡ್ ಬಹಳ ಅದ್ಭುತವಾದಂತ ಯಂತ್ರೋಪಕರಣಗಳು ಉತ್ಪಾದನೆಗೆ ಇದಾಗಿರ್ತಕ್ಕಂಥದ್ದು. ನೀವು ಭಾರತ್ ಮೂವರ್ಸ್ ಲಿಮಿಟೆಡ್ ನ ಹೆವಿ ಮೊಬಿಲಿಟಿಯ PT 8x8 ನ ಪ್ರಸ್ತುತಪಡಿಸಲಾಗ್ತಾ ಇದೆ. ಇದು ರಕ್ಷಣೆ ಮತ್ತು ಲಾಜಿಸ್ಟಿಕ್ ಎರಡಕ್ಕೂ ಕೂಡ ವಿನ್ಯಾಸಗೊಳಿಸಲಾಗಿರುವಂತಹ ವಿಶ್ವ ದರ್ಜೆಯ ವಿಶೇಷ ಭೂಪ್ರದೇಶ ವಾಹನವಾಗಿದೆ. ಒಟ್ಟಾರೆ 28 ಟನ್ಗಳ ಸಾಮರ್ಥ್ಯದೊಂದಿಗೆ 12 ಟನ್ಗಳವರೆಗೆ ಪೇಲೋಡ್ಗಳನ್ನು ಸಾಗಿಸಲು ನಿರ್ಮಿಸಲಾದಂತಹ ಈ ಆಲ್ ಟೆರಾಯ್ ಪವರ್ ಹೌಸ್ 402 ಅಶ್ವಶಕ್ತಿ 4V8 ಟನ್ ಓವರ್ ಚಾರ್ಜ್ ಎಂಜಿನ್, ಸುಧಾರಿತ ಸಸ್ಪೆನ್ಷನ್ ಮತ್ತು ಹೋರಾಟದ ಭೂಪ್ರದೇಶದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಈ ಒಂದು ವಾಹನವನ್ನು ಸಿದ್ಧಪಡಿಸಲಾಗಿದೆ. 4 ಬಾಗಿಲುಗಳನ್ನು ಇದು ಹೊಂದಿದೆ. ಬಲಗೈ ಡ್ರೈವ್ ಕ್ಯಾಬಿನ್ನೊಂದಿಗೆ ಈ ವಾಹನವು ಇಂದು ಮೇಲ್ಭಾಗದಲ್ಲಿ ಜೋಡಿಸಲಾದಂತಹ ಆಕಾಶ ಕ್ಷಿಪಣಿಯನ್ನು ಹೊತ್ತೊಯ್ಯುವಂತಹ ಪ್ರದರ್ಶನ ಇದಾಗಿದೆ. ಸೊ ಬೆಮೆಲ್ ಬಗ್ಗೆ ಹೇಳೋದಾದ್ರೆ ನನ್ನ ಪ್ರಕಾರ ಮೈಸೂರೇ ಏನೋ ಬೆಮೆಲ್ನ ಒಂದು ಪ್ರಬಲವಾದಂಥ ಕೇಂದ್ರ ಅನ್ಸುತ್ತೆ. ಖಂಡಿತವಾಗ್ಲೂ ಕೂಡ ಮೈಸೂರಲ್ಲಿ ಬೆಮೆಲ್ ಒಂದು ಕೈಗಾರಿಕೋದ್ಯಮ ಏನಿದೆ ಅದು ದೊಡ್ಡ ಹೆಸರನ್ನ ಮಾಡಿರ್ತಕ್ಕಂಥದ್ದು. ಸಾವಿರಾರು ಜನ ಉದ್ಯೋಗಿಗಳು ನೌಕರರಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಬಹಳ ವರ್ಷಗಳಿಂದ ತನ್ನದೇ ಆದಂಥ ಒಂದು ಪ್ರಾಮಾಣಿಕತೆಯ ಅಡಿನಲ್ಲಿ ಅದು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಮೇಡಮ್ ಅವರು ಹೇಳ್ದಂಗೆ ಬೃಹತ್ ಯಂತ್ರೋಪಕರಣಗಳೇನಿದೆ ಅದರ ಉತ್ಪಾದನೆಯಲ್ಲಿ ತನ್ನದೇ ಆದಂಥ ಒಂದು ಮೈಲುಗಲ್ಲನ್ನು ನಿಜಕ್ಕೂ ಕೂಡ BML ಅಂತಕ್ಕಂಥದ್ದು ಸೃಷ್ಟಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಕೇವಲ ಭಾರತ ಅಲ್ಲ, ಜಾಗತಿಕ ಮಟ್ಟದ ಮಾರುಕಟ್ಟೆನಲ್ಲೂ ತನ್ನದೇ ಆದಂಥ ಆಧಿಪತ್ಯವನ್ನು ಬೆಮೆಲ್ ಸ್ಥಾಪನೆ ಮಾಡಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಇದು ಸ್ತಬ್ಧ ಚಿತ್ರ 3 ಆಯಿತು. ಈಗ 4ನೇ ಸ್ತಬ್ಧ ಚಿತ್ರಕ್ಕೆ ಹೋಗೋಣ. 4ನೇ ಸ್ತಬ್ಧ ಚಿತ್ರ ಅದು
ಭಾರತೀಯ ರೈಲ್ವೆ ಅಂದ್ರೆ ಬೇಗ ಬೇಗ ಪಾಸ್ ಆಗುತ್ತೆ ಅನ್ಸುತ್ತಲ್ವಾ ಸರ್? ಯಾಕಂದ್ರೆ 58 ಇದೆ ಅಂತ ಅಂದ್ರೆ. ಯಾಕೆ ಅಂದ್ರೆ 58 ಸ್ತಬ್ಧ ಚಿತ್ರ, 150 ಕಲಾ ತಂಡಗಳಿದೆ. ನನ್ನ ಪ್ರಕಾರ ನೋಡಿದ್ರೆ 80, 100, 120 ಮ್ಯಾಕ್ಸಿಮಮ್ ಇದ್ದಿದ್ದು. ಈ ಬಾರಿ 150 ಕಲಾ ತಂಡ, ಅದು ನಿಜವಾಗ್ಲೂ ಖುಷಿ ಪಡುವಂತ ವಿಚಾರನೆ. ನಮ್ಮ ಕಲಾ ತಂಡಗಳಿಗೆ ಪ್ರೋತ್ಸಾಹ ನೀಡಬೇಕು, ಬೆಳಿಬೇಕು, ಅದು ನಿಜವಾಗ್ಲೂ ಗುಡ್ ಸಿಗ್ನೇಚರ್. ಒಂದು ಬೆಳವಣಿಗೆ, ಒಳ್ಳೆ ಬೆಳವಣಿಗೆ ಸಂಕೇತ ಅದು. ಖಂಡಿತವಾಗ್ಲೂ ರಾಜ್ಯ ಸರ್ಕಾರ ಈ ನಿಟ್ಟಲ್ಲಿ ಪ್ರತಿ ಕಲಾ ತಂಡಗಳಿಗೂ ಕೂಡ ಯಾವ್ದಾದ್ರು ರೀತಿಯಲ್ಲಿ ಅವರಿಗೆ ಒಂದು ಆಶ್ರಯದ ಸಹಾಯ ಯೋಜನೆಯನ್ನ ಮಾಡೋದ್ರ ಮೂಲಕ. ನಾಲ್ಕನೆಯದ್ದೀಗ ಭಾರತೀಯ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತ ಸ್ತಬ್ಧ ಚಿತ್ರ ಬರ್ತಾ ಇರೋದು. ಇದು ಥೀಮ್ ಏನ್ ಇಟ್ಕೊಂಡಿದ್ದಾರೆ ಅಂದ್ರೆ ಚೀನಾಬ್ ಸೇತು ಮತ್ತು ಪಮ್ಮನ್ ಸೇತುವೆ ಬಗ್ಗೆ ಅದನ್ನ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಭಾರತೀಯ ರೈಲ್ವೆ ಮೈಸೂರು ದಸರಾ ಜಂಬೂ ಸವಾರಿ ಇವತ್ತು ರೈಲ್ವೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ನಮಗೆ ಸಂಪರ್ಕವನ್ನು ಕಲ್ಪಿಸುವಂಥದ್ದು ಏನಾದರೂ ಇದ್ರೆ ಅದು ಭಾರತದಲ್ಲೇ ಅತಿ ಹೆಚ್ಚಾಗಿರೋದು. ಸೊ ಚಿನಾಬ್ ಸೇತುವೆ ಸಮುದ್ರ ಮಟ್ಟದಿಂದ 359 ಮೀಟರ್ ಎತ್ತರದಲ್ಲಿ ಸ್ಥಾಪಿತವಾಗಿರೋದು, ಪ್ರಪಂಚದಲ್ಲಿ ಅತಿ ಎತ್ತರದ ರೈಲು ಸೇತುವೆ ಆಗಿರೋದು. ಇದರ ಪರಿಕಲ್ಪನೆ ಮತ್ತು ವಿನ್ಯಾಸ ಹಾಗೂ ನಿರ್ವಹಣೆ ಸಂಪೂರ್ಣವಾಗಿ ಭಾರತೀಯ ಇಂಜಿನಿಯರ್ಗಳ ಕೈಚಳಕದಿಂದ ಸಾಧ್ಯವಾಗಿರೋದು. ಅದು ನಾವು ಹೆಮ್ಮೆ ಪಡಬೇಕಾಗಿರುವಂಥದ್ದು ನಮ್ಮ ದೇಶದಲ್ಲಿ. ಅದೇ ರೀತಿ ಐತಿಹಾಸಿಕ ಪಂಬನ್ ಸೇತುವೆ, ಇದು 72.5 ಮೀಟರ್ ಉದ್ದದ ಕೇಂದ್ರೀಯ ವಿಸ್ತಾರವನ್ನು ಹೊಂದಿದೆ, 17 ಮೀಟರ್ ಎತ್ತರದಲ್ಲಿದೆ. ಹಡಗು ಸಂಚಾರಕ್ಕಾಗಿ ಇದರ ಮಧ್ಯಭಾಗವನ್ನು ತೆರೆಯುವ ವಿಶಿಷ್ಟ ವಿನ್ಯಾಸವು ಭಾರತೀಯ ರೈಲ್ವೆಯ ಸೃಜನಶೀಲತೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತೆ. ಇದು ಇತ್ತೀಚೆಗೆ ನಾವು ಒಂದಿಷ್ಟು ವಿಶೇಷವಾಗಿರುವಂತಹ ಯೋಜನೆಗಳನ್ನು ಹಾಕೊಳ್ತಾ ಇದ್ದೀವಿ. ಯಾವುದು ನಮ್ಮ ಹತ್ರ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ವೋ ಅದನ್ನ ನಾವು ಸಾಧ್ಯತೆಯನ್ನ ಮಾಡಿ ತೋರಿಸ್ತಾ ಇದ್ದೀವಿ. ಹಾಗಾಗಿ ಭಾರತ ಇವತ್ತು ಹೆಮ್ಮೆ ಪಡಬೇಕಾಗಿದೆ ಇಂತಹ ವಿಚಾರಗಳಲ್ಲಿ. ಸೊ ಈ ಬಗ್ಗೆ ಹೇಳೋದಾದ್ರೆ ರೈಲ್ವೆ ಇಲಾಖೆ ಖಂಡಿತವಾಗ್ಲೂ ಅರುಣ್ಜಿ, ಭಾರತೀಯ ರೈಲ್ವೆ ಇಲಾಖೆ ಇವತ್ತು ಕೇವಲ ನಮ್ಮ ರಾಷ್ಟ್ರ ಮಟ್ಟ ಅಲ್ಲ, ಇಡೀ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರಾಂತಿ ಮಾಡ್ತಾ ಇದೆ. ಯಾಕಂದ್ರೆ ಕಳೆದ ಒಂದು 10 ವರ್ಷಗಳಿಂದ ಈಚೆಗೆ ನೀವು ನೋಡಿದಾಗ ಅತ್ಯುತ್ತಮವಾದಂತಹ ಮೇಲ್ದರ್ಜೆಯ ರೈಲು ಯೋಜನೆಗಳು ಭಾರತದಲ್ಲಿ, ಅದಕ್ಕೆ ಒಂದೇ ಭಾರತ್ ಸಾಕ್ಷಿ. ಸಾಕಷ್ಟು ರಾಜ್ಯಗಳಲ್ಲಿ ಒಂದೇ ಭಾರತ್ ಇವತ್ತು ರೈಲು ಸಂಪರ್ಕ ಫೋಕಸ್ ಮಾಡ್ತಾ ಇದೀವಿ ನಾವು ರೈಲ್ವೆ ಅಲ್ವಾ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಗೆ ಗೊತ್ತಿದೆ, ಜಪಾನ್ ಸಹಯೋಗದಲ್ಲಿ ನಾವು ಬುಲೆಟ್ ಇನ್ನೇನು 1 ವರ್ಷ 2 ವರ್ಷದಲ್ಲಿ ಬರ್ತಾ ಇದೆ ಭಾರತಕ್ಕೆ. ಅದು ಒಂದು ದೊಡ್ಡ ಒಂದು ಕನಸು ಇವತ್ತು ಈಡೇರ್ತಾ ಇದೆ ಅಂತ ಹೇಳ್ಬೋದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇಂಡಿಯನ್ ರೈಲ್ವೆ ನಿಜಕ್ಕೂ ಕೂಡ ಇವತ್ತು ತಂತ್ರಜ್ಞಾನದ ವಿಚಾರದಲ್ಲಿ ಮುಂದುವರಿತಾ ಇದೆ, ಮತ್ತೆ ಆಧುನಿಕತೆಯ ಸ್ಪರ್ಶ ಸಿಗ್ತಾ ಇದೆ ಅದಕ್ಕೆ. ಇದ್ರ ಜೊತೆಗೆ ರೈಲ್ವೆ ನಿಲ್ದಾಣಗಳನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ, ಮಾಡರ್ನೈಸ್ ಮಾಡ್ತಾ ಇದ್ದಾರೆ. ನೀವು ನೋಡಿ, ನಮ್ಮ ಕರ್ನಾಟಕದಲ್ಲೇ ಹಲವು ರೈಲ್ವೆ ನಿಲ್ದಾಣಗಳನ್ನ ಅಪ್ಗ್ರೇಡ್ ಮಾಡಿದ್ದಾರೆ, ಮೇಲ್ದರ್ಜೆಗೆ ಏರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಬಹಳ ಸುಸ್ಥಿತಿನಲ್ಲಿ ಮತ್ತೆ ಒಂದು ಸ್ವಚ್ಛತೆಯನ್ನು ಕಾಪಾಡುವಂತ ನಿಟ್ಟಲ್ಲಿ ಇರ್ಬೋದು, ಬಹಳ ಸುರಕ್ಷತೆ ದೃಷ್ಟಿಯಿಂದ ಇರ್ಬೋದು, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಹೇಳ್ದಂಗೆ ರೈಲ್ವೆ ಟ್ರ್ಯಾಕ್ಗಳು ವಿಚಾರ ಬಂದಾಗ ಸಿಂಗಲ್ ಟ್ರ್ಯಾಕ್ ಇರುತ್ತೆ, ಕ್ರಾಸಿಂಗ್ ಅಥವಾ ಡಬಲ್ ಟ್ರ್ಯಾಕ್ ಇರ್ಬೋದು, ಈ ತರದ ಒಂದು ಪರ್ಯಾಯ ಯೋಜನೆ ಎಲ್ಲವನ್ನು ಕೂಡ ಈಗ ಡೆವಲಪ್ಮೆಂಟ್ ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಅನುಮಾನನೇ ಇಲ್ಲ. ಕಳೆದ 10 ವರ್ಷಗಳಿಂದ ಅಂದ್ರೆ ಹಿಂದೆನೂ ಆಗಿತ್ತು, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ತ್ವರಿತಗತಿನಲ್ಲಿ ರೈಲ್ವೆ ಡೆವಲಪ್ಮೆಂಟ್ ಖಂಡಿತ ಆಗ್ತಾ ಇದೆ. ಇದು ಒಂದು ಗುಡ್ ಟ್ರಾನ್ಸ್ಪೋರ್ಟೇಷನ್ ಡೆವಲಪ್ಮೆಂಟ್. ಓಕೆ, ನಾವಿವಾಗ ನೋಡ್ತಾ ಇರೋದು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಒಂದು ಟ್ಯಾಬ್ಲೋ. ಸೊ ಇಲ್ಲಿ 1917ನೇ ಸಾಲಿನಲ್ಲಿ KRS ಜಲಾಶಯ ನಿರ್ಮಾಣದ ಸಂದರ್ಭದಲ್ಲಿ ಭೋವಿ ಜನಾಂಗದವರು ಈ ನಿರ್ಮಾಣ ಕಾಮಗಾರಿಯಲ್ಲಿ ಕಾರ್ಯನಿರ್ವಹಿಸಿರುವುದನ್ನು ಗಮನಿಸಿದಂತಹ ಅಂದಿನ ಮೈಸೂರು ರಾಜ್ಯದ ಸನ್ಮಾನ್ಯ ಶ್ರೀ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಭೋವಿ ಸಮಾಜದ ಕಷ್ಟಗಳನ್ನು ಕಂಡು ಪರಿಶಿಷ್ಟ ಜಾತಿಗೆ ಅವ್ರನ್ನ ಸೇರ್ಪಡೆ ಮಾಡಿದರು. ಆ ನಂತರದಲ್ಲಿ ಅವರಿಗೆ ಸಿಗಬೇಕಾದಂತಹ ಸವಲತ್ತುಗಳನ್ನು ಹಂತ ಹಂತವಾಗಿ ಕೊಡೋದಕ್ಕೆ ಆರಂಭ ಮಾಡಿದ್ರು. ಅದರ ಭಾಗವಾಗಿ ನಾವಿವಾಗ ಆ ಟ್ಯಾಬ್ಲೋವನ್ನು ನೋಡ್ತಾ ಇದ್ದೀವಿ. ಭೋವಿ ಜನಾಂಗದವರು ಅವರ ಕುಲಕಸಬು ಏನು, ಬಂಡೆ ಹೊಡೆಯೋದು, ಅದನ್ನು ಸಾಗಿಸೋದು, ಕಾಲುವೆಗಳನ್ನು ಅಗೆಯೋದು, ಆ ಥರದ ಒಂದು ಪ್ರದರ್ಶನವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಅವರ ಕಷ್ಟ ಕಾರ್ಪಣ್ಯಗಳೇನಿತ್ತು, ಅವ್ರನ್ನ ಹೇಗೆ ಮೇಲೆತ್ತಲಾಯಿತು, ಅದಕ್ಕಾಗಿ ಸರ್ಕಾರವೂ ಕೂಡ ಹೇಗೆ ಕೈ ಜೋಡಿಸ್ತು ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ನಮ್ಮ ಜೊತೆಗೆ ಇನ್ನೊಬ್ಬ ಅತಿಥಿ ಕೂಡ ಜಾಯ್ನ್ ಆಗ್ಬಿಟ್ಟಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಬಿಡ್ತೀನಿ. ಡಾಕ್ಟರ್ ಬೂದನೂರು ಪುಟ್ಟಸ್ವಾಮಿ ಅವರು, ಇತಿಹಾಸ ತಜ್ಞರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್ ಸರ್, ಇದ್ರ ಬಗ್ಗೆ ಕೇಳೋದಾದ್ರೆ ಡಾಕ್ಟರ್ ಶ್ರೀಧರ್, ಇಲ್ಲಿ ನೋಡಿ, 20ನೇ ಶತಮಾನದಲ್ಲಿ ಭಾರತದಲ್ಲಿ ಅವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ 560ಕ್ಕೂ ಹೆಚ್ಚು ದೇಶೀಯ ಸಂಸ್ಥಾನಗಳಿತ್ತು. ಅಷ್ಟು ದೇಶೀಯ ಸಂಸ್ಥಾನಗಳಲ್ಲಿ ಯಾವುದಾದ್ರೂ ಒಂದು ಸಂಸ್ಥಾನ ಮೊದಲ ಬಾರಿಗೆ ಒಂದು ಹಿಂದುಳಿದ ವರ್ಗಗಳ ಕಮಿಷನ್ ಅಂದ್ರೆ ಒಂದು ಸಮಿತಿನ ನೇಮಕ ಮಾಡ್ಕೊಂಡ್ರೆ ಅದು ನಮ್ಮ ಮೈಸೂರು ಸಂಸ್ಥಾನ. ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಸರ್ವರು ಸಮಾನರು, ಸಮಾನತೆಯ ಆಧಾರದ ಮೇಲೆ ಮೀಸಲಾತಿಯನ್ನ ಹಿಂದುಳಿದ ವರ್ಗಗಳಿಗೆ ಕೊಡಬೇಕು ಅಂತ ಜಸ್ಟಿಸ್ ಮಿಲ್ಲರ್ ಕಮಿಟಿಯನ್ನ 1917-18ರ ಅವಧಿನಲ್ಲಿ ನೇಮಕ ಮಾಡ್ತು. ಅವರದೇ ರಿಪೋರ್ಟ್ ಅನ್ನು ಕೊಟ್ಬಿಟ್ಟು ತಳ ಸಮುದಾಯದಿಂದ ಹಿಡಿದು ಮೇಲ್ವರ್ಗದವರೆಗೂ ಕೂಡ ಜಾತಿಗಳು, ಉಪಜಾತಿಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಅವರ ಆರ್ಥಿಕ ಒಂದು ಪ್ರಗತಿ, ಅವರ ಶೈಕ್ಷಣಿಕ ಒಂದು ಹಿನ್ನೆಲೆ ಏನು, ಸಾಮಾಜಿಕವಾಗಿ ಅವರು ಹಿಂಗೆ ಮುನ್ನೆಲೆ ಬಂದಿದ್ದಾರೆ, ಅವೆಲ್ಲವೂ ಕಂಪ್ಲೀಟ್ ಚಿತ್ರಣವನ್ನು ಕೊಡ್ತಾರೆ. ತದನಂತರ ರಿಪೋರ್ಟ್ ಬಂದ ಮೇಲೆ ಅವರು ಮೊದಲ ಬಾರಿಗೆ ಅವ್ರಿಗೆ ಎಷ್ಟೇ ವಿರೋಧಗಳು ಬಂದ್ರೂ
ಅದಕ್ಕೆ ಅವರು ಜಗ್ದೇನೆ ಅವರು ಹಿಂದುಳಿದ ವರ್ಗಗಳಿಗೆ ಹೀಗೆ ಹೇಳಿದ್ರೆ ತಪ್ಪಾಗತ್ತಾ? ಮೀಸಲಾತಿಯನ್ನ ಕೊಟ್ಟಂತ ಈಗೆಲ್ಲ ಅನೇಕರು ಅಹಿಂದ ನಾಯಕರು ಅನ್ಕೊಳ್ತಾರೆ. ಅಹಿಂದ ಮಹಾರಾಜರು ಅಂತಂದ್ರೆ ಅವರೇ ಇರ್ಬೋದಾ ಅಂತ. ಅಹಿಂದ ಮಹಾರಾಜರು ಅಂದ್ರೆ ಅವರೇ ಇರ್ಬೋದಾ ಅಂತ. ಎಸ್ ತಾವು ಹೇಳಿದಾಗೆ ಭಾರತ ಪ್ರಥಮವಾಗಿ ಮೊಟ್ಟಮೊದಲನಾಗಿ ಹಿಂದುಳಿದ ವರ್ಗದವರಿಗೆ ಇದಕ್ಕೆ ಬಹುತೇಕ 90%ಗಿಂತ ಜಾಸ್ತಿ ಇದ್ದಂಥವರು ನಮ್ಮ ಮೈಸೂರು ಸಂಸ್ಥಾನದಲ್ಲಿದ್ದರು. ಅವ್ರಿಗೆ ಯಾವ ಸವಲತ್ತುಗಳು ಸಿಗಲಿಲ್ಲ. ಶೈಕ್ಷಣಿಕ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಬೇರೆ ಯಾವುದು ಸಿಗ್ತಿರಲಿಲ್ಲ. ಅವರು ಸಮಗ್ರ ನಮ್ಮ ಜನತೆಯನ್ನು ಸಂಪೂರ್ಣವಾಗಿ ಜನಗಣತಿ ಮಾಡೋಕ್ಕೋಸ್ಕರ ನಂತರ ಅವರಿಗೆ ಒಂದು ಮೀಸಲಾತಿ ಕೊಡೋ ಉದ್ದೇಶದಿಂದ ಕೂಡ ಅದೇ ಜಸ್ಟಿಸ್ ಮಿಲ್ಲರ್ ಕಮಿಟಿ ಅಂತ ಒಂದು ಮಾಡಿದ್ರು 1917ರಲ್ಲಿ 18ಕ್ಕೆ ರಿಪೋರ್ಟ್ ಕೊಟ್ಟರು. ನಮ್ಮ ಸ್ನೇಹಿತರು ಹೇಳಿದಾಗೆ ಅದು ಭಾಳಷ್ಟು ವಿರೋಧ ಆಯಿತು. ಒಂದು ಪ್ರತಿಭೆಗೆ ಮಾತ್ರ ಕೊಡಬೇಕು, ಯಾವುದೇ ಕಣ್ಣು ಕೊಡಬಾರ್ದು ಅಂತ. ಆ ಸಂದರ್ಭದಲ್ಲಿ ಒಬ್ಬರು ದಿವಾನರು ರಾಜೀನಾಮೆ ಕೊಟ್ಟರು, ಸಂಘರ್ಷಣೆ ಆಯಿತು, ವ್ಯತ್ಯಾಸ ಆಯಿತು. ಆದರೂ ಕೂಡ ಈ ಭಾರತ ಪ್ರಪ್ರಥಮ ಬಾರಿಗೆ ಇವತ್ತೇನು ಅಹಿಂದ ನಾಯಕರು ಅಥವಾ ಹೇಳ್ತಾರೋ ಸಂವಿಧಾನ ಅಂತ ಅವತ್ತೇ ನಮ್ಮ ಮೈಸೂರು ಸಂಸ್ಥಾನ ಮೊದಲಿಗೆ ಎಲ್ಲ ಸವಲತ್ತು ಕೊಟ್ಟಿದ್ದು ನಮ್ಮ ಮೈಸೂರು ಸಂಸ್ಥಾನ ಅಂತ ಹೇಳ್ಬೋದು. ಎಸ್, ಈಗ 6ನೇದು ಮಂಡ್ಯ ಜಿಲ್ಲೆಯಿಂದ ಬರ್ತಾ ಇರುವಂತಹ ಸ್ತಬ್ಧ ಚಿತ್ರ ಇದು. ಸೊ ಸ್ವತಂತ್ರ ಹೋರಾಟದ ದೀಪ ಶಿವಪುರದ ಧ್ವಜ ಸತ್ಯಾಗ್ರಹ ಅನ್ನುವಂಥ ಥೀಮಲ್ಲಿ ಬರ್ತಾ ಇದ್ದಾರೆ. ಶಿವಪುರ ಸತ್ಯಾಗ್ರಹ ಸೌಧ ಮತ್ತು ಧ್ವಜ ಸತ್ಯಾಗ್ರಹ ಭಾರತ ರಾಷ್ಟ್ರೀಯ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಶಿವಪುರ ಪಟ್ಟಣವು ಸತ್ಯಾಗ್ರಹ ಚಳುವಳಿಗೆ ಹೆಸರುವಾಸಿಯಾಗಿರೋದು. ಈ ಚಳುವಳಿ 1938 ಏಪ್ರಿಲ್ 10ರಂದು ಟಿ ಸಿದ್ದಲಿಂಗಿ ಅವರ ನೇತೃತ್ವದಲ್ಲಿ ನಡೆದಿರೋದು. ಸೊ ಅದರ ಥೀಮನ್ನು ಅಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮ ವಿಸರ್ಜನೆಯನ್ನು ಮಾಡಿದಂಥದ್ದು 48ರಲ್ಲಿ ಅವರು ವಿಧಿವಶರಾಗ್ತಾರೆ. ತದನಂತರ ಅವರ ಚಿತಾಭಸ್ಮವನ್ನು ಭಾರತದೆಲ್ಲೆಡೆಯೂ ಕೂಡ ವಿವಿಧ ಸ್ಥಳಗಳಲ್ಲೆಲ್ಲ ವಿಸರ್ಜನೆಯನ್ನ ಮಾಡಿದ್ದಾರೆ. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿಯ ಪವಿತ್ರ ಸ್ಥಳವಾದ ಪಶ್ಚಿಮ ವಾಹಿನಿ ನದಿಯಲ್ಲಿಯೂ ಕೂಡ ಅವರ ಚಿತಾಭಸ್ಮವನ್ನು ವಿಸರ್ಜಿಸಲಾಯಿತು. ಆ ಥೀಮು ಕೂಡ ನೀವು ಅದರಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಕೈಬಗ್ಗ ಮತ್ತು ಕೋಡಿಯಾಲ ಮಂಡ್ಯ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸುಮಾರು 750 ನೇಕಾರರ ಕುಟುಂಬಗಳು ವಾಸಿಸ್ತಾ ಇವೆ. ಸೊ ಹಾಗಾಗಿ ಆ ಥೀಮನ್ನು ಕೂಡ ಅದರಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ಮಹಾತ್ಮ ಗಾಂಧೀಜಿಯವರ ಹಾಗೂ ಮತ್ತೆ ಅವರ ಚರಕ ಅದನ್ನು ಕೂಡ ನಿಮಗೆ ಮೇನ್ ಫ್ರಂಟ್ ಅಲ್ಲೇ ಕಾಣಿಸ್ತಾ ಇದೆ. ಮುಖ್ಯ ನಾಯಕರಲ್ಲೊಬ್ಬರು, ಹಾಗಾಗಿ ಅವರನ್ನು ಕೂಡ ಇದರಲ್ಲಿ ಮರೆಯೋ ಹಾಗಿಲ್ಲ. ಅವರ ಸ್ವದೇಶಿ ಚಳುವಳಿಯ ಪ್ರಮುಖ ಭಾಗವನ್ನಾಗಿ ಮಾಡಿಕೊಂಡಂತಹ ಸಾಧನ ಚರಕ ಅದನ್ನು ಕೂಡ ಅಲ್ಲಿ ನಿಮಗೆ ನೋಡಬಹುದು. ಇದು ಮಂಡ್ಯ ಜಿಲ್ಲೆಯಿಂದ. ಆಮೇಲೆ ಈ ಸರಿ ಲೈಟಿಂಗ್ಸ್ ಬಂದಾಗ ಸರ್ ಅಲ್ಲೆಲ್ಲ ಗಾಂಧೀಜಿಯವ್ರದ್ದು ಲೈಟಿಂಗ್ಸ್ಗಳನ್ನ ಅಲಂಕಾರಗಳನ್ನ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟೀಕೆ ಆಗೋಯ್ತು. ಅದು ಯಾಕೆ ಗಾಂಧೀಜಿಯವ್ರನ್ನ ಇದೇನು ಮೈಸೂರು ದಸರಾ ಮಾಡ್ತಾ ಇದ್ದೀರಾ ಅಥವಾ ಸ್ವತಂತ್ರ ಹೋರಾಟಗಾರರ ಪ್ರದರ್ಶನ ಆಗ್ತಾ ಇದೆಯಾ ಅಂತ ಟೀಕಾಕಾರನ್ನ ಯಾವ ವಿಷಯದಲ್ಲಿ ಬೇಕಾದರೂ ಟೀಕೆ ಮಾಡ್ತಾರೆ ಅಂತ ಹೇಳ್ಬೋದು. ಈ ವಿಷಯವಾಗಿ ಹೇಳೋದಾದ್ರೆ ಈ ವಿಷಯವಾಗಿ ಹೇಳಿದ್ರೆ ನೀವು ಹೇಳಿದ ನಿಜ. ಬಹುಶಃ ನಾವೆಲ್ಲ ಮರ್ತ್ಬಿಟ್ಟಿದ್ವಿ. ಇವತ್ತು ಅಕ್ಟೋಬರ್ 2ನೇ ತಾರೀಕು, ಕರೆಕ್ಟ್ ಅಲ್ವಾ? ಅಕ್ಟೋಬರ್ 2ನೇ ತಾರೀಕು ಇವತ್ತು ಯಾರ ಜಯಂತಿ, ಐತಿಹಾಸಿಕವಾದಂಥ ದಿನ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಜಯಂತಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ದಿನವೂ ಕೂಡ ಒಂದು. ಬಹುಶಃ ಆ ಒಂದು ಗೌರವದ ಸಲ್ಲಿಕೆ ನೋಡಿ, ಗಾಂಧೀಜಿಯವರು ಸರ್ವಕಾಲಕ್ಕೂ ಕೂಡ ಅವರ ಕೆಲವೊಂದು ತತ್ವಗಳಿದೆಯಲ್ಲ, ಸಿದ್ಧಾಂತಗಳು ಜೀವಂತವಾಗಿರ್ತವೆ. ಬಟ್ ಡಾಕ್ಟರ್, ಅದು ಸ್ವರಾಜ್ಯದ ಅದರಲ್ಲಿ ಹೇಳೋದೇನು ಅಂದ್ರೆ ನಾವು ಹೇಳೋದೆಲ್ಲ ಬರೀ ಮಾತೆತ್ತಿದೆ. ಪಾಲನೆ ಪಾಲನೆ ಮಾಡಲ್ಲ, ಸುಮ್ಮನೆ ತೋರಿಸೋದು, ಅವ್ರ ಬಗ್ಗೆ ಹೇಳೋದು, ಅವ್ರ ಫೋಟೋಗಳನ್ನ ಹಾಕೊಳ್ಳೋದು, ಇದನ್ನೇ ಮಾಡ್ತಾರೆ. ನಮ್ಮ ನಾಯಕರು ಅಷ್ಟೇ, ಅವ್ರು ಹೇಳಿದ್ರು ಒಂದು ಪಾಲನೆ ಮಾಡ್ತಾ ಇದ್ದಾರಾ? ಸೊ ಅದು ಬಂದೇ ಬರುತ್ತೆ. ಹೇಳಕ್ಕೊಳಕ್ ಮಾತ್ರ ಗಾಂಧೀಜಿ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ. ಅವ್ರನ್ನ ಪಾಲನೆ ಮಾಡಬೇಕು ನಾಯಕರುಗಳೆಲ್ಲ. ಸರ್ ಅದಕ್ಕೆ ಸಾಂದರ್ಭಿಕ ಗಾಂಧೀಜಿ ತೋರಿಸ್ಬೇಕು ಅಂತ ಕೊಡಿಯಲ್ಲ ಅಂತ ಹೇಳಿದ್ರಲ್ಲ. ಹೌದೌದು, ಅದು ಮೈಸೂರು ಒಡೆಯರ್ ಕಾಲದಲ್ಲೂ ಕೂಡ ಕೈಮಗ್ ಬಹಳ ಫೇಮಸ್ ಆಗಿದ್ದು. ಇವತ್ತು ಕೂಡ ಆ ಮೈಸೂರು ಭಾಗಕ್ಕೆ ಸಂಪೂರ್ಣವಾಗಿ ಎಲ್ಲಾ ಬಟ್ಟೆಗಳನ್ನ ನೇಯ್ತಾ ಇದ್ದು ಸಪ್ಲೈ ಮಾಡ್ತಾ ಇದ್ದು ಕೊಡಿಯಲ್ಲ. ಅದು ಶ್ರೀರಂಗಪಟ್ಟಣ ತಾಲೂಕು ಹೋಗಿ ಬರುವಂತದ್ದು. ಮಹಾರಾಜರದ್ದು ಬೇಕಾಗಿರುವಂತ ವಸ್ತುಗಳೆಲ್ಲ ರೆಡಿ ಆಗ್ತಾ ಇದ್ದು ಕೊಡಿಯಾಲದಲ್ಲೇ ಅಂತ ಹೇಳಿ. ಈಗಲೂ ಇದೆ, ಹ್ಯಾಂಡ್ಲೂಮ್ ಇದೆ, ಮತ್ತೆ ಮಿಷಿನ್ ಲೋನ್ಗಳೆಲ್ಲ ಇದೆ, ಬಹಳ ಪ್ರಸಿದ್ಧವಾಗಿದ್ದು. ಜೊತೆಗೆ ಟಿಪ್ಪು ಸುಲ್ತಾನ್ ಹೈದರಾಬಾದ್ ಕಾಲದಲ್ಲಿ ಕೂಡ ವಿಶೇಷವಾದ ಸ್ಥಾನಮಾನ ಇತ್ತು. ಅದೊಂದು ಸಿಟಿ ಸೆಂಟರ್ ಆಗಿದ್ದಾಗ ಅವತ್ತಿನ ಕಾಲದಲ್ಲಿ ಏನು ನಾವು ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ತೀವಲ್ಲ, ಇವತ್ತು ಕೂಡ ಈ ಪರಂಪರೆ ಬಂದಿದೆ. ಅದು ಸಾಂದರ್ಭಿಕವಾಗಿ ಗಾಂಧೀಜಿ ಮತ್ತು ಕೈಮಗ್ಗ, ಆ ಕೈಮಗ್ಗಲ್ಲಿ ಆರಂಭ ಆಗಿದ್ದು ಗಾಂಧೀಜಿ ಬರೋಕ್ಕಿಂತ ಮುಂಚೆ ಸಾಂದರ್ಭಿಕವಾಗಿ ತೋರಿಸೋದು ಬಹಳ ಒಳ್ಳೆಯದು. ಅಲ್ಲ, ನಾನು ಹೇಳೋದೇನು ಅಂದ್ರೆ ಸರ್ಕಾರಗಳಿಗೆ ನೀವು ಬರೀ ಸ್ತಬ್ಧ ಚಿತ್ರಗಳಲ್ಲಿ ತೋರಿಸೋದಲ್ಲ, ಅಂತಹ ಜಾಗಗಳಿಗೆ ಹೆಚ್ಚಿನ ರೀತಿಯಾದಂತಹ ಪ್ರೋತ್ಸಾಹವನ್ನ ಕೊಟ್ಟು ಆ ಜಾಗಗಳನ್ನ ಒಂದು ಐತಿಹಾಸಿಕ ಜಾಗವಾಗಿ ಅದನ್ನ ಇಡಬೇಕಾಗತ್ತೆ. ಇನ್ನು ಅಲ್ಲಿ ಮೈಸೂರಿಗೆ ಬಂದವರೆಲ್ಲ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಬೇಕು. ಆ ರೀತಿಯಾಗಿ ಮಾಡಬೇಕಾಗಿರುವಂತ ಜಾಗಗಳು ಬರೀ ನಾನೊಂದು ಸ್ತಬ್ಧ ಚಿತ್ರಗಳಲ್ಲಿ ತೋರಿಸ್ಬಿಡ್ತೀನಿ ನೋಡ್ಕೊಂಡು ಹೋಗಿ ಅಂತಂದ್ರೆ ನಾಟ್ ಸೂಟೇಬಲ್ ಅಂತ ಅನ್ಸುತ್ತೆ. ಒಂದಿಷ್ಟು ಮಹತ್ವಗಳನ್ನ ಕೊಡಬೇಕು. ಮಂಡ್ಯ ಸುತ್ತಮುತ್ತ, ನರಸೀಪುರ ಆಗಿರುವ ಸುತ್ತಮುತ್ತ ಕೂಡ ಬಟ್ಟೆಯನ್ನ ಪರ್ಚೇಸ್ ಮಾಡೋದಕ್ಕೆ ಕೊಡೆಯಾಲಕ್ಕೆ ಹೋಗ್ತಾರೆ. ಅಲ್ಲಿ ಟೆಕ್ಸ್ಟೈಲ್ಸ್ ಇದೆ, ಒರಿಜಿನಾಲಿಟಿ ಅಲ್ಲಿ ಏನು ಬೇರೆ ಯಾವುದೋ ಮೀಡಿಯೇಟ್ಗಳ ಅವಕಾಶ ಇರೋದಿಲ್ಲ. ಅದೇ ರೀತಿ ನೀವು ಶಿವಪುರ ಧ್ವಜಸತ್ಯ ಕೇಳಿದ್ರಲ್ಲ, ಅದು ಟಿ ಸಿದ್ದಲಿಂಗೇಂದ್ರ ಅಧ್ಯಕ್ಷತೆ ಆಗಿದ್ದಾಗ ಅಲ್ಲಿ 5 ಎಕರೆ ಜಮೀನನ್ನು ಒಬ್ಬರು ಅಲ್ಲಿ ಲೋಕಲ್ ಸ್ಥಳೀಯರೊಬ್ಬರು ಉಚಿತವಾಗಿ ಬಿಟ್ಕೊಡ್ತಾರೆ.
ಅದು ಇಲ್ಲ, ಸಿದ್ದೇಗೌಡರು ವೀರಣ್ಣಗೌಡರು ಇದಾಗಿದ್ದು ಉಚಿತ ಬಿಟ್ಟು ಕೊಟ್ಟಾಗ ಅದು ಪ್ರಥಮ ಬಾರಿಗೆ ಅದು ಬಾವುಟ ಆರಿಸಿದಾಗ ಬ್ರಿಟಿಷ್ ಬಹಳಷ್ಟು ವಿರೋಧಾಗಿ ಸಾಮೂಹಿಕವಾಗಿ ಲಾಠಿ ಚಾರ್ಜ್ ಮಾಡಿ ಅವರಿಗೆ ಜೈಲಿಗೆ ಕಳಿಸುವಂಥ ವ್ಯವಸ್ಥೆ ಕೂಡ ಇರುತ್ತೆ ಆ ಟ್ಯಾಬ್ಲದಲ್ಲಿ. ಕರ್ನಾಟಕದ ಸ್ವತಂತ್ರ ಚಳುವಳಿಯ ಮೊದಲ ಮೈಲುಗಲ್ಲು ಅದು. ಮನೆ ಮನೆಗೆ ಪೊಲೀಸ್ ಟ್ಯಾಬ್ಲೋ ಬಹಳ ಉತ್ತಮವಾದಂತಹ ಒಂದು ಯೋಜನೆ. ಯಾಕಂದರೆ ಎಲ್ಲೋ ಏನೋ ಆಗ್ತಾ ಇದೆ, ನಾವು ಯಾರಿಗೋ ಕಾಲ್ ಮಾಡಬೇಕು, ಇನ್ಫಾರ್ಮ್ ಮಾಡಬೇಕು. ಈಗ ಒಂದು ಹೊಸ ಯೋಜನೆ ತಂದಿದೆ. ಪೊಲೀಸರು ಮನೆ ಬಳಿ ಹೋಗ್ತಾರೆ, ಅವರ ಸಮಸ್ಯೆಗಳನ್ನ ಆಲಿಸ್ತಾರೆ, ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಧೈರ್ಯವನ್ನು. ಈಗ ನೋಡಿ, ಇವತ್ತಿನ ಈ ಕಾರ್ಯಕ್ರಮ ಅಷ್ಟೊಂದು ಜನ ಸೇರ್ಕೊಂಡಿದ್ದಾರೆ. ಪೊಲೀಸರ ಸಂಖ್ಯೆ ಎಷ್ಟಿದೆ ಆದರೂ ನಿಭಾಯಿಸ್ತಾರೆ. ಅವರ ಸಾಮರ್ಥ್ಯ ಏನು ನೋಡಿ, ಈ ದಸರಾದಲ್ಲೇ ನಾವು ನೋಡಿದಾಗ ಕಳೆದ 55-60 ದಿನಗಳಿಂದ ಮೈಸೂರು ನಗರ ಪೊಲೀಸ್ ಇಲಾಖೆ ಇದೆಯಲ್ಲ, ಅವಳ ಸಕ್ರಿಯವಾಗಿ 24x7 ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇವತ್ತು ಅದರಲ್ಲೂ ವಿಶೇಷವಾಗಿ ಇವತ್ತು ಒಂದು ಪ್ರಮುಖವಾದಂತಹ ದಿನ ಆಗಿರೋದ್ರಿಂದ ಸರಿಸುಮಾರು 6300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ.